ರಾಷ್ಟ್ರದ ಮುಗೀತು, ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿ ಅದು ಇದು ತಂದಿದ್ದದ ಕೊಟ್ಟು ಮುಗಿಸಿದ್ರು. ಮಕ್ಕಳು ಸುದ್ದಿ ಕೇಳಬೇಡಿ ಅಂತ ಹೇಳೋ ಪರಿಸ್ಥಿತಿಗಳು ಇವತ್ತು ನಾನು ಆಡಿದ್ದನ್ನು ಕೂಡ ಈ ಶಾಲೆಯಲ್ಲಿ ಹೇಳ್ತಾರೆ. ಆಡ್ಕೊಳ್ತೀನಿ. ನಾನು ಇದನ್ನ ಬಿಟ್ಟು ಮನಸ್ಸಿಂದ ಹೇಳ್ಕೊಂಡೆ. ಹೇಳಬೇಕು ಹೇಳಬಾರ್ದು ನನಗೆ ಗೊತ್ತಿಲ್ಲ. ಬಟ್ ಈ ಉದಾಹರಣೆಗೆ ನಾನು ಪ್ರತಿ ಸಾರಿ ಕಳೆದ ಸಾರಿ ಇಲ್ಲಿ ಬಂದಾಗ ಕೂಡ ಈ ನಾಗರಾಜ್ ನಾಯ್ಕರು ಅವರ ವಿಷಯ ಹೇಳಿದ್ದೇನೆ. ಇವ್ರ ತಂದೆಯವರು ಮಂಜುನಾಥ್ ನಾಯ್ಕ, ನನಗೆ ಗೊತ್ತಿರುವಂಗೆ ಇಲ್ಲಿ ಶಾಲೆ ಪ್ರಾರಂಭದ ದಿನದಲ್ಲಿ ಇವ್ರ ಮನೆಯನ್ನ ಕೂಡ ಒಂದು ಈ ಭಾಗವನ್ನು ಕೊಟ್ಟಿದ್ರು. ಮನೆ ಕಟ್ಟಡ ಆಯ್ತು. ನಂತರ ಈಗೂ ಕೂಡ ಇವರು ಶಾಲೆಯಲ್ಲಿ ನೀವು ಓದುವವರಲ್ಲಿ ಈಗ ಅಧ್ಯಕ್ಷ ಸ್ಥಾನದಲ್ಲಿ ಕುತ್ಕೊಂಡಿದ್ದಾರೆ. ಇದು ಒಂದು ಸೌಭಾಗ್ಯ ಅಂತ ಹೇಳಬೇಕು. ಮತ್ತು ಅದು ಅಲ್ಲದೆ ಅನೇಕ ಸಂದರ್ಭಗಳಲ್ಲಿ ಇವರು ಓಡಾಡಲಿಕ್ಕೆ ಒಂದು ವ್ಯವಸ್ಥಿತವಾದ ಕಾರನ್ನು ಇಟ್ಕೊಂಡಿರೋದು ನನ್ನ ಬಳಕೆಗೆ ಮಾತ್ರ ಅಲ್ಲ, ಶಾಲೆ ಮಕ್ಕಳ ಬಳಕೆಗೂ ಆಗಲಿ ಅನ್ನೋದು ಒಂದು ಉದ್ದೇಶದಿಂದ ಕರ್ಕೊಂಡು ಹೋಗಿದ್ದಾರೆ. ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಅದು ಕಲಿಕಾ ಹಬ್ಬಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಅಂದ್ರೆ ಇಂಥವರ ಸಂಖ್ಯೆ 1000 ಆಗಬೇಕು. ಅದೇ ಮಹಾಬಲೇಶ್ವರ ನಾಯಕರಂತವ್ರು ಇಲ್ಲಿ ಪೇಂಟ್ ಇತ್ಯಾದಿ ಮಾಡಿ ಈ ಶಾಲೆಯಿಂದ ಸನ್ಮಾನ ಮಾಡಿದ್ದಾರೆ ಅವರಿಗೆ. ಸೊ ಇಂಥವರ ಸಂಖ್ಯೆ 1000 ಆಗಬೇಕು. ಅದಕ್ಕಾಗಿ ಇಲ್ಲಿರ್ತಕ್ಕಂಥ ಪ್ರತಿ ಮಗುವೂ ಕೂಡ ರಾಮನ ಅವತಾರ ಮತ್ತು ಒಂದು ದೇವಿಯ ಪ್ರತಿರೂಪ ಹೆಣ್ಮಕ್ಳು. ಆ ರೀತಿಯಲ್ಲಿ ಈ ನಾನು ಇವತ್ತಿನ ಸಂಪನ್ಮೂಲ ವ್ಯಕ್ತಿಗಳಿಗೆ ನೇರವಾಗಿ ಒಂದು ಆಗ್ರಹ ಅಥವಾ ಒಂದು ವಿನಂತಿಯನ್ನ ಮಾಡ್ಕೊಂಡು ಅಂದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಯಾವ ಶಾಲೆಯಲ್ಲಿ ಆಗ್ತದೋ ಗೊತ್ತಿಲ್ಲ. ನಮ್ಮ ಶಾಲೆಯಲ್ಲಂತೂ ಇಲ್ಲ ಒಂದು 2 ತಿಂಗಳಿಗೋ 3 ತಿಂಗಳಿಗೋ ಒಮ್ಮೆ ಆದ್ರೂ ಪಾಲಕರು ಅವರು ದಂಪತಿಗಳಿದ್ರೆ ಅವರು ಇಬ್ರು ಬಂದು ಪ್ರತಿ ಮಗುವಿನ ಯಾವಾಗ ನಿಮ್ಮ ಮಗು ಉದಾಹರಣೆ ನಾನು ಪ್ರೈವೇಟ್ ಶಾಲೆಗೆ ಅನಿವಾರ್ಯತೆಯಿಂದ ಬೇರೆ ಬೇರೆ ಅನಿವಾರ್ಯಗಳಿಂದ ಒಂದು 2 ವರ್ಷ 3 ವರ್ಷ ಕಳಿಸಿದವ ನನ್ನ ಮಗು. 2ನೇ ಮಗುವಿನ ಇಲ್ಲಿ ಅಂಗನವಾಡಿ ಬರುವಂತ ಮಗುವಿನ ನಾನು ಕಳಿಸಿದ್ದೆ. ಆಗ ಅಲ್ಲಿ ಹೋದಾಗ ನಾನು ಕಂಡುಕೊಂಡಂತಹದ್ದು ಏನು ಅಂದ್ರೆ ಅವ್ರದ್ದು ಉದ್ದೇಶ ಬರೀ ಹಣದಲ್ಲಿ ಮಾತ್ರ ಇರ್ತದೆ. ಯಾಕಂದ್ರೆ ಯಾವುದೇ ಶಾಲೆ ಬ್ಲೇಮ್ ಮಾಡ್ತಾ ಇಲ್ಲ, ನಾನು ಆ ವ್ಯವಸ್ಥೆಯನ್ನ ನಾನು ಕುರಿತು ಹೇಳ್ತಾ ಇದ್ದೀನಿ. ಅವ್ರು ಯಾರೇ ಹೋದ್ರೆ ಇವ್ರ ಮಗ ಕಳಿಸಿದ್ರು, ಇವ್ರ ಮಗ ಹೋದ ಕೂಡಲೇ ಬನ್ನಿ ಕುತ್ಕೊಳ್ಳಿ ಮತ್ತೆ ಆರಾಮಿದ್ದೀರಿ ಅಂತೆಲ್ಲ ಕೇಳಿ ನಿಮ್ಮ ಮಗು ಇದು ಟಾಪ್ 2 ದಲ್ಲಿ ಇದ್ದಾನೆ ಅಥವಾ ಟಾಪ್ 3 ದಲ್ಲಿ ಇದ್ದಾನೆ ಹೇಳೋದು. ಈಗ ಅವ್ರು ಹೋದ್ರು, ಅಲ್ಲಿ ಮತ್ತೊಬ್ರು ಬಂದ್ರು, ನಮ್ಮ ಸಂಪನ್ಮೂಲ ವ್ಯಕ್ತಿಗಳ ಮಗುವಿನ ಕಳಿಸಿದ್ರೆ ಅವ್ರು ಬಂದ್ರು, ನೀವು ಸಂಪನ್ಮೂಲ ವ್ಯಕ್ತಿಗಳಂತೆ ತುಂಬಾ ಚೆನ್ನಾಗಿ ನಿಮ್ಮ ಹೆಸರು ಕೂಡ ಕೇಳಬೇಕಾಗಿದೆ ಮತ್ತೆ ನಿಮ್ಮ ಮಗು ಟಾಪ್ 3 ದಲ್ಲಿ ಇದೆ. ಪ್ರತಿಯೊಬ್ಬ ಬಾಲಕ ಹೋದ್ರೂ ಹೇಳೋದೇನು ಟಾಪ್ 2 ಟಾಪ್ 3. ಇವರ ದೃಷ್ಟಿ ಇರೋದು ಎಲ್ಲಿ ಕೇಳಿದ್ರೆ